ನಿನ್ನೆ ಕವಿತೆ ಹೇಳ್ತೀನಿ ಅಂದಿದ್ನಲ್ಲ, ಹೇಳ್ತೀನಿ ಕೇಳು. ನಿನ್ನ ಕಾಲಂಚಿನ ಸೌಂದರ್ಯಕ್ಕೆ ಆ ಗೆಜ್ಜೆಗಳ ಶಬ್ದವೇ ಮೌನವಾದಾಗ, ನಿನ್ನ ಈ ಚಂದದ ನಗುವಿಗೆ ಆ ಚಂದ್ರನೇ ಮರುಳಾಗಿರುವಾಗ, ಮಾಮೂಲಿ ಮಾನವ ನಾನು ನಿನ್ನ ಕಣ್ಣೋಟದ ಕಾಂತಿಗೆ ಕವಿಯಾಗದೆ ಹೇಗಿರಲಿ? ಕವಿಗೂ ಕಣ್ಣುಂಟಲ್ಲವೇ? ಮುಗಿತಾ? ಇನ್ನೂ ಇದೆ. ಅಯ್ಯೋ, ಸರಿ ಹೇಳು. ಕೇಳು. ഇരുಳ ಚಂದಿರನ ಬೆಳಕಿಗೂ ನಾಚಿಕೆ ನೀ ಬಂದರೆ, ತಂಪು ತಂಗಾಳಿಯೂ ತಪ್ಪಿದ ದಿಕ್ಕು. ನಕ್ಕಿದ್ರೆ ಅಷ್ಟೇ. ತಂಪು ತಂಗಾಳಿಯೂ ತಪ್ಪಿದ ಕಣ್ಣೋಟದ ಇರಿತಕ್ಕೆ ನನ್ನ ಸಕ್ಕದಿದ್ಯಾ? ತಿರ್ಗಲೇ ನಗ್ಬೇಡ್ವೆ, ನಿದ್ರೆ ಬಿಟ್ಟು ಬರ್ದಿದ್ದೀನಿ. ಸರಿ ಬಿಡು. ಆಯ್ತು, ನಾನೇನು ಹೇಳಲ್ಲ ಬಿಡು. ಸರಿ ಹೇಳಪ್ಪ. ತೂಗುವ ನೆಪದಲ್ಲಿ ನಿನ್ನ ಕದ್ದು ನೋಡುತ್ತಿರುವ ಮುಂಗುರುಳ ಜೊತೆ ಮಾಡಲೇ ಕಾದಾಟ. ಅಲ್ಲ ನಾ ಮುಗ್ಧ ಎಂದು ಬಾರಿ ಬಾರಿ ಹೇಳುತ್ತಿದೆ ನಿನ್ನ ಸೊಂಟ. ಹುಡುಗಿನ ಪಕ್ಕದಲ್ಲಿ ಕುಣಿಸ್ಕೊಂಡು ಕವಿತೆ ಹೇಳ್ತಾ ಇದ್ದ ಅಂತ ಅಣ್ಣ. ಅದು ನೈಟ್ 12 ಗಂಟೆಲಿ.
ಅದೇನು ಕರ್ಮ ಮಾಡಿ ಇವನತ್ತ ತಗ್ಲಾಕೊಂಡ್ಲು. ಇವನ್ ಕನ್ಸೋ. ಲೋ ಈ ಕಿತ್ತು ಅಷ್ಟರ್ ಹೇಳೋದಕ್ಕೆ ನಮ್ಮನ್ನ ಕರೆಸ್ತೇನೋ? ಅವಳನ್ನ ಯಾವತ್ತು ನೋಡೇ ಇಲ್ಲ ಕಣ. ಎಲ್ಲೋ ನೋಡಿರ್ತೀಯ, ಮರ್ತಿರ್ತೀಯ ಅಷ್ಟೇ. ಇವನ್ ಯಾವ ಹುಡುಗಿನೂ ಬಿಡಲ್ಲ. ಯಾರು ನಾನು ನೆನ್ಪಿಟ್ಕೊತಾನೆ. ಇವನು ಯಾವ ಹುಡುಗಿನೂ ಕಣ್ಣೆದ್ ನೋಡಲ್ಲ. ಇವನ್ ಬಗ್ಗೆ ಮಾತಾಡ್ತಿಲ್ವ? ಮಚ್ಚರ್ ದೇವಮ್ಮ ಏನೇನಾದ್ರು ಲೇ ಅದಕ್ಕೆ ಜಾಸ್ತಿ ಕುಡಿಬೇಡ ಅಂತ ಹೇಳೋದು ಮಚ್ಚ. ಕೆಲವೊಂದ್ಸಲ ನಾವು ಯಾರನ್ನಾದ್ರೂ ನೋಡಿರ್ತೀವಿ, ಆದರೆ ಅಷ್ಟು ಅಟೆನ್ಷನ್ ಕೊಟ್ಟಿರಲ್ಲ. ಬಟ್ ಅದು ನಮ್ಮ ಸಬ್ ಮೆಮೊರಿಯಲ್ಲಿ ಸ್ಟೋರ್ ಆಗಿರುತ್ತೆ. ಅದೇ ಈ ಥರ ಕನ್ಸಲೆಲ್ಲ ಬರೋದು. ಮಚ್ಚ, ಇಲ್ಲ ಸಿನಿಮಾದಲ್ಲಿ ಆಗೋ ಥರ ಹೀರೋ ಕನ್ಸಲ್ಲಿ ಹೀರೋಯಿನ್ ಬಂದು ಆಮೇಲೆ ಲೈವಲ್ಲಿ ಸಿಕ್ಕಿ ಲವ್ ಆಗಿ ನನ್ನ ಲೈಫಲ್ಲಿ ಹಿಂಗೆಲ್ಲ ಆಗ್ಬಿಟ್ರೆ ಅವಳೆಲ್ಲಿದ್ದಾಳೋ, ಯಾವಾಗ ಸಿಗ್ತಾಳೋ? ನಿನಗಿಂತ ಜಾಸ್ತಿ ಟೈಟ್ ಆಗಿಬಿಟ್ಟಿದ್ದಾನಲ್ಲೋ. ಮಚ್ಚ ಎಷ್ಟು 8 ಡೇಟು ಕಣೋ. ಕೆಲ್ಸ ಐತೆ ಎತ್ಬಾರೋ. ಎಲ್ಲಿಗ್ರ? ಬಂದು ಹೇಳ್ತೀನಿ ಊಟ ಹೊರಗಡೆ ಮಾಡ್ತೀವಿ ಮಚ್ಚ. ನೀನು ತಿನ್ಬೇಕಲ್ಲ. ಪಿಜ್ಜಾ ಆರ್ಡ್ರ್ ಮಾಡ್ತೀನಿ ಬಿಡೋ. ಮಾಡ್ರಪ್ಪ. ನೀವಾ? ರೀ ನೀವು ಪಿಜ್ಜಾ ಡೆಲಿವರಿ ಮಾಡ್ತೀರಾ? ಹಾಗೆ ಕಾಣಿಸ್ತೀನಾ? ಇದು ನಾನು ನೋಡ್ಕೊಂಡು ಬಂದ್ರಾ? ಅಂತ ದೊಡ್ಡ ಫಿಗರ್ ಏನಲ್ಲ. ಸರಿ ಹೊರಡಿ. ನಿಜವಾಗ್ಲೂ ಹೋಗ್ಲೇಬೇಕಾ? ಯಾಕ್ರಿ ಕನ್ಫ್ಯೂಸ್ ಮಾಡ್ತೀರಾ? ರೀ ಮನೆ ಕನ್ಸಲ್ ಹೀಗೆ ಮಾತಾಡ್ಕೊಂಡಿರೋಣ ಅಥವಾ ಇದಕ್ಕೆ ಮೇಲೆ ನನಗೆ ವೆಯ್ಟ್ ಮಾಡೋಕ್ಕಾಗಲ್ಲ. ಐ ಲವ್ ಯು. ಏನಿದು ಬ್ಲಡ್ಡು? ಏನ್ರಿ ರಕ್ತ ಇದ್ದೀರಾ? ಬರ್ರಿ ಹಾಸ್ಪಿಟಲ್ಗೆ ಹೋಗೋಣ. ಈಗ ಹೋಗಿ ಪ್ರಯೋಜನ ಅಲ್ಲ, ಅದಾದಾಗ್ಲೇ ಹೋಗ್ಬೇಕಿತ್ತು. ರೇ ಅದಕ್ಕೆ ಹೇಳ್ತಾರದ್ ಬಂದ್ರೆ. ಇದಾಗ 1 ವರ್ಷ ಆಯ್ತು. 1 ವರ್ಷ? ಯಾಕೆ ನೆನ್ಪಿಲ್ವಾ? ಇದ್ರೆ ನೆಮ್ಮದಿಯಾಗಿರ್ಬೇಕು. ಚಟೋ ಒಂದು ಸ್ಟ್ರಾಂಗ್ ಟೀ ಹಾಕೋ. ಆಯ್ತಣ್ಣ. ಯಾವಾಗ ಕೊಡ್ತೀಯಾ? ಏನು ನಾಳೆ ಬರೀ ಇದೇ ಆಯಿತು. 8ನೇ ತಾರೀಕಾದ್ರೆ ಇವಾಗಿನ ಕಾಟ. ಬಡ್ಡಿಗೆ ಹಿಂಗೆ ಇನ್ನು ಹಸ್ಲು. ಎಲ್ಲಿ ಸರ್? ಓಕೆ ಸರ್. ಹಾಂ ಸರ್, ಲೊಕೇಶನ್ ಹತ್ರನೇ ಇದ್ದೀನಿ. ಅವಳ ಅಮ್ಮನ ಎಣ್ಣೆ ಬೀಳಿಸ್ಬಿಟ್ಲು. ಬರ್ತೀನಿ ರೇ. ಪಾಪ ಯಾವ್ದೋ ಹೆಣ್ಮಗು ಬಂದ್ರ ನೋಡೋಣ. ಇಲ್ಲಯ್ಯ, ಬರ್ತೀನಿ ರೇ. ಯಾರಣ್ಣ ಇಷ್ಟೊಂದು ಬ್ಲಡ್ ಹೋಗ್ತೈತೆ? ಯಾರಣ್ಣ? ಹೋಗು ನೀರ್ ತಗೊಂಬರ. ಆಯ್ತಣ್ಣ. ಅಯ್ಯೋ ಪಾಪ ಡೆಲಿವರಿ ಮಿಸ್ ಕಾಡ್ತಾ ಐತೆ ಸದ್ಯ. ಚೋಟು ತಂದೇನೋ? ತಂದೆ ಅಣ್ಣ, ತಗೊಳ್ಳಿ ಅಣ್ಣ. ಕೊಡು. ಏನಾಗಲ್ಲ.
ಯಾವನವನು ನಕ್ಕೊಂತ ನಿಂತವನೆ ಸ್ವಲ್ಪನಾರು ಮನ್ಸತ್ವ ಬೇಡವಾ ಅವನೇ ತಾನೇ ಬುದ್ಧಿದು ಹೇಯ್ ಪಾಪ ಆಟೋರ ಕರೀರಲ್ಲ ಎತ್ಕೊಂಡು ಹೋಗೋಣ ಏನ್ ನೋಡ್ತಾ ಇದ್ದೀರಾ ಹೋಗಿ ಹಿಡೀರೋ ಆಟೋ ಬಂತೇನ್ರೋ ಅವ್ನು ಹೋದ್ರೆ ಹೋಗ್ಲಿ ಬಿಡ್ರೋ ಈ ಹುಡುಗಿನ ಹಾಸ್ಪಿಟ್ಲ್ ಸೇರ್ಸನ್ ಬನ್ರಿ ಎಕ್ಸ್ಕ್ಯೂಸ್ ಮೀ ಸರ್ ಪಿಜ್ಜಾ ಹಾಂ